ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ HIV ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೌದು, ರಾಜ್ಯದಲ್ಲಿ ಸದ್ದಿಲ್ಲದೆ ಮತ್ತೊಂದು ಸಾರ್ವಜನಿಕ ಆರೋಗ್ಯದ ಆತಂಕ ಶುರುವಾಗಿದೆ. ಈ ಮಹಾಮಾರಿಗೆ ತುತ್ತಾಗ್ತಾ ಇರುವವರಲ್ಲಿ 28ರಿಂದ 35 ವರ್ಷದೊಳಗಿನ ಯುವ ಪೀಳಿಗೆಯೇ ಹೆಚ್ಚಾಗಿದೆ. ಯುವ ಸಮೂಹವೇ ಈಗ ಸದ್ದಿಲ್ಲದೆ HIV ಬಲೆಗೆ ಬೀಳ್ತಾ ಇರೋದು ಇಡೀ ಸಮಾಜವನ್ನೇ ನಡುಗಿಸುವಂತಿದೆ. ಇಷ್ಟಕ್ಕೂ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ HIV ಪ್ರಕರಣಗಳು ಈ ಮಟ್ಟಿಗೆ ಸ್ಫೋಟಗೊಳ್ಳಲು ಕಾರಣ ಏನು? ನಮ್ಮ ಯುವ ಪೀಳಿಗೆ ಎಡುತ್ತಾ ಇರೋದೆಲ್ಲಿ? ಆರೋಗ್ಯ ಇಲಾಖೆ ತನಿಖೆ ನಡೆಸಿದಾಗ ಹೊರಬಿದ್ದಿರುವ ಸತ್ಯಗಳು ಯಾವುದು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ HIV ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಯುವ ಸಮೂಹವೇ ಈಗ ಸದ್ದಿಲ್ಲದೆ HIV ಬಲೆಗೆ ಬೀಳ್ತಾ ಇರೋದು ಇಡೀ ಸಮಾಜವನ್ನೇ ನಡುಗಿಸುವಂತಿದೆ. ಅದರಲ್ಲೂ 18ರಿಂದ 35 ವರ್ಷ ಒಳಗಿನವರೇ ಇದ್ದಾರೆ. ಕರ್ನಾಟಕ ರಾಜ್ಯ ಏಡ್ಸ್ ತಡೆಗಟ್ಟುವಿಕೆ ಸೊಸೈಟಿಯ ವರದಿ ಪ್ರಕಾರ 2023-24ರಲ್ಲಿ 44,581 ಪ್ರಕರಣಗಳು, 2024-25ರಲ್ಲಿ 62,664 ಪ್ರಕರಣಗಳು, ಇನ್ನು 2025-26ರಲ್ಲಿ 66,606 ಪ್ರಕರಣಗಳು ಪತ್ತೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಮಾದಕ ದ್ರವ್ಯಗಳ ವ್ಯಸನ ಹೆಚ್ಚಾಗಿದೆ. ಸಿರಂಜ್ ಅಥವಾ ಇಂಜೆಕ್ಷನ್ ಮೂಲಕ ಡ್ರಗ್ಸ್ ತೆಗೆದುಕೊಳ್ಳುವ ಯುವಕರು ಒಬ್ಬರು ಬಳಸಿದ ಸೂಜಿಯನ್ನೇ ಮತ್ತೊಬ್ಬರು ಬಳಸೋದ್ರಿಂದ HIV ಅತ್ಯಂತ ವೇಗವಾಗಿ ಹರಡ್ತಾ ಇದೆ. ಹಾಗೆಯೇ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಡೇಟಿಂಗ್ ಆ್ಯಪ್ಗಳ ಬಳಕೆಯೂ ಹೆಚ್ಚಾಗಿದೆ. ಅಪರಿಚಿತರೊಂದಿಗೆ ಕ್ಷಣಿಕ ಸುಖಕ್ಕಾಗಿ ಸುರಕ್ಷತೆಯ ಮುನ್ನೆಚ್ಚರಿಕೆ ಇಲ್ಲದೆ ದೈಹಿಕ ಸಂಪರ್ಕ ಹೊಂದೋದು ಯುವ ಪೀಳಿಗೆ ಮಾಡ್ತಾ ಇರುವ ಅತಿ ದೊಡ್ಡ ತಪ್ಪಾಗಿದೆ. ಇನ್ನು ನನಗೇನೂ ಆಗೋದಿಲ್ಲ ಎಂಬ ಅತಿಯಾದ ಆತ್ಮವಿಶ್ವಾಸ ಯುವ ಜನರಲ್ಲಿದೆ. ಜೊತೆಗೆ ತಮಗೆ ಲಕ್ಷಣಗಳು ಕಂಡು ಬಂದರೂ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಲಿಕ್ಕೆ ಮುಜುಗರ ಪಡ್ತಾರೆ. ಇದರಿಂದಾಗಿ ರೋಗ ಉಲ್ಬಣಗೊಂಡು ಪ್ರಜ್ಞೆ ಇಲ್ಲದೆ ಇತರರಿಗೂ ಹರಡ್ತಾ ಇದ್ದಾರೆ. ಹಾಗೆಯೇ ಕರ್ನಾಟಕದಲ್ಲಿನ ಸಲಿಂಗ ಕಾಮಿಗಳ ನಡುವಿನ ಲೈಂಗಿಕ ಸಂಪರ್ಕದಿಂದಾಗಿ ಕೂಡ HIV ಪ್ರಕರಣ ಅತಿಯಾಗಿ ಏರಿಕೆ ಆಗ್ತಾ ಇದೆ. ಈ ಬಾರಿ ರಾಜ್ಯದಲ್ಲಿ HIV ಪ್ರಕರಣಗಳು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಲಿಕ್ಕೆ ಗಂಡಿನ ನಡುವಿನ ಅಸುರಕ್ಷಿತ ಲೈಂಗಿಕ ಸಂಪರ್ಕವೇ ಪ್ರಮುಖ ಕಾರಣವಾಗಿದೆ. ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಿಗೆ ಬಂದು ಹಾಸ್ಟೆಲ್ಗಳು ಹಾಗೂ PGಗಳಲ್ಲಿ ವಾಸಿಸುವ ಯುವ ಸಮೂಹದಲ್ಲಿ ಈ ಸೋಂಕು ತೀವ್ರವಾಗಿ ಹರಡ್ತಾ ಇರೋದು ಪತ್ತೆಯಾಗಿದೆ. HIV ಹರಡುವಿಕೆಯನ್ನು ತಡೆಗಟ್ಟಲು ಜಾಗೃತಿ ಮತ್ತು ಸುರಕ್ಷಿತ ಲೈಂಗಿಕ ಅಭ್ಯಾಸಗಳು ಮಾತ್ರವೇ ಏಕೈಕ ದಾರಿ. ಕ್ಷಣಿಕ ಸುಖಕ್ಕಾಗಿ ಇಡೀ ಜೀವನವನ್ನೇ ಬಲಿಗೊಡೋದು ಎಷ್ಟು ಸರಿ? HIV ಎಂಬುದು ಕೇವಲ ಕಾಯಿಲೆ ಅಲ್ಲ, ಅದು ಜಾಗೃತಿಯ ಕೊರತೆ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲೇ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.